ಶಾಸಕ ಭೈರತಿ ಬಸವರಾಜ್ಗೆ ಚಳಿ ಬಿಡಿಸಿದ್ದಾರೆ ನಿವಾಸಿಗಳು. ಸಾಯಿ ಲೇಔಟ್ನ ನಿವಾಸಿಗಳು ತರಾಟೆ ತೆಗೆದುಕೊಂಡಿದ್ದಾರೆ. ಎಸಿ ಬಸ್ನಲ್ಲಿ ಬರ್ತೀರಾ, ಬಂದು ಹೋಗ್ತೀರಾ? ಸಿಎಂ ಬಸ್ನಿಂದ ಕೆಳಗಿಳಿಯದಿದ್ರೆ ನಾನೇನ್ ಮಾಡ್ಲಿ? ಮುಂದಿನ ಮಳೆಗಾಲ ಬರೋದ್ರೊಳಗೆ ಸಮಸ್ಯೆ ಬಗೆಹರಿಸ್ತೀವಿ, ಸಮಸ್ಯೆ ಬಗೆಹರಿಯದಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಸಾಯಿ ಲೇಔಟ್ ನಿವಾಸಿಗಳಿಗೆ ಭೈರತಿ ಬಸವರಾಜ್ ಭರವಸೆ ಕೊಟ್ಟಿದ್ದಾರೆ. ನನ್ನದೇ ಬೇರೆ ನನ್ನದೇ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡಿದ್ದೀನಿ. ಹಂಗಾಗಿ ನಾನು ಎಲ್ಲೋ ಒಂದ್ ಕಡೆ ಅವ್ರ ಜೊತೆ ಎಲ್ಲಿ ಗಂಟೆ ಬರ್ತಾರೆ ಅಲ್ಲಿ ಗಂಟೆ ಹೋಗಿದ್ದೀನಿ. ಅವ್ರು ಬರ್ಲಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗ್ತದೆ? ಅದನ್ನ ಅಲ್ಲ, ಅದು ಅವ್ರನ್ನೇ ಕೇಳ್ಬೇಕು. ಕೇಳಿದ್ರ ಸರ್ ಬರ್ತಿದ್ದಂಗೆ ಬನ್ನಿ ಸರ್ ಅಂತ ಕೇಳಿದ್ರ? ಸರ್ ಬರ್ತಾ ಎಲ್ಲ ಹೇಳಿದ್ರೆ ಮತ್ತೆ ಅವರು 2 ಸರಿ ಬಂದಿದ್ದಾರೆ. ಹಿಂದಿನ ಮುಖ್ಯಮಂತ್ರಿಗಳಿದ್ದಾಗ ಕೂಡ ಬಂದಿದ್ದಾರೆ. ಹಂಗಾಗಿ ಅವ್ರಿಗೆ ಗೊತ್ತಿದೆ. ಹಂಗಾಗಿ ಮತ್ತೆ ಏನು ಅಂತ ಹೇಳಿ ಹೋಗಿದ್ದಾರೆ ಅಷ್ಟೇ. ಮುಂದಿನ ಮಳೆಗಾಲ ಬರೋದ್ರೊಳಗಡೆ ನಿಮ್ಮ ಪರಿಸ್ಥಿತಿ ನಿವಾರಿಸುವಂತ ಕೆಲಸ ಮಾಡ್ತೀನಿ. ಅವತ್ತೇನಾದ್ರೂ ಆಗಿಲ್ಲ ಅಂದಾಗ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಮುಂದಿನ ಸೊ ಇದು ಭೈರತಿ ಬಸವರಾಜ್ ಅವರು ಕೊಟ್ಟಿರುವಂತಹ ಒಂದು ವಾಗ್ದಾನ. ಈಗ ಇನ್ನು ಮುಂದಿನ ಮಳೆಗಾಲದವರೆಗೆ ಇದನ್ನೇನಾದರೂ ನಾನು ಸರಿಪಡಿಸಲಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಪರಿಸ್ಥಿತಿಯನ್ನು ಸುಧಾರಿಸಲಿಲ್ಲ ಅಂತ ಹೇಳಿದ್ರೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅನ್ನೋ ಒಂದು ಮಾತುಗಳನ್ನು ಇವತ್ತು ಹೇಳಿದ್ದಾರೆ. ಸೊ ಇನ್ನು ಮುಂದಿನ ಮಳೆಗಾಲದವರೆಗೂ ಅದು ಹೇಗೆ ಇದನ್ನು ಸರಿಪಡಿಸ್ತಾರೆ ಅನ್ನುವಂಥದ್ದು ನೋಡಬೇಕು. ಯಾಕಂದರೆ ಭಾಳ ಖಡಕ್ಕಾಗಿಯೇ ಹೇಳಿದ್ದಾರೆ, ಇಲ್ಲ ನಾನು ಇದನ್ನು ಸರಿಪಡಿಸ್ತೀನಿ. ಇಲ್ಲಿಗೆ CM ರೌಂಡ್ಸ್ ಅಂತ ಬಂದರು, ಬಟ್ ಅವ್ರು ಬಸ್ಸಲ್ಲೇ ಕೂತ್ಕೊಂಡ್ರು, ಅವ್ರು ಇಳಿಲಿಲ್ಲ ಅಂದರೆ ನಾನೇನು ಮಾಡಲಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಇಲ್ಲೂ ಕೂಡ ಆಡಳಿತ ಮತ್ತು ವಿಪಕ್ಷದ ಒಂದು ಕಚ್ಚಾಟ ನೋಡೋದಕ್ಕೆ ಸಿಕ್ಕಿದೆ.